ನಾನು ಹ್ಯಾಪಿ ಆಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಈ ಮೂಲಕ. ಸೊ ನಾನಿವತ್ತು ಅಂದರೆ ಒಂದು ಪ್ಯಾಕ್ ಮಾಡೋಣ ಅಂತ, ಫೇಸ್ ಪ್ಯಾಕ್ ಮಾಡೋಣ ಅಂತ ಆಲ್ರೆಡಿ ನಾನು ಹಣ್ಣಿನಲ್ಲಿ ನಾನು ಒಂದು ಪ್ಯಾಕ್ನ ಮಾಡಿ ಇಟ್ಟಿದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ಇದೆ. ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ ಅದು ಹೋಗಲಿಕ್ಕೆ, ಮತ್ತು ಪಿಗ್ಮೆಂಟೇಷನ್ ಹೋಗಲಿಕ್ಕೆ, ಮತ್ತು ಪಿಂಪಲ್ಸ್ ಕಲೆ ಏನಿದೆ ಅದು ಹೋಗಲಿಕ್ಕೆ, ಮತ್ತು ಏನು ಹೇಳೋದು, ನಮ್ಮ ಸ್ಕಿನ್ ಡಲ್ ಆಗಿರೋದನ್ನ ಬ್ರೈಟ್ ಆಗಿ ಮಾಡಲಿಕ್ಕೆ ಈ ಪಪ್ಪಾಯ ಏನಿದೆ ಅದು ತುಂಬಾ ಒಳ್ಳೆಯದು. ಸೊ ಅದ್ರ ಜೊತೆಗೇನೆ ಅದ್ರ ಸೀಡ್ಸ್ ಏನಿದೆ, ಅದ್ರ ಬೀಜ ಏನಿದೆ ಅದನ್ನು ಇದೇ ಥರನ ವರ್ಕ್ ಮಾಡುತ್ತೆ. ಸ್ಕಿನ್ ಯಾವತ್ತು ಡಲ್ನೆಸ್ ಆಗಿರುತ್ತಲ್ಲ ಅದಕ್ಕೆ ನಮ್ಮ ಪಪ್ಪಾಯಿ ಸೀಡ್ಸಿನ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಯಾರು ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿಬಿಟ್ಟು ಇವಾಗ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಕೊಂಡು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಂಡು ನನ್ನ ಚಾನಲ್ನ ಇನ್ನೂ ಎತ್ತರಕ್ಕೆ ಬೆಳೆಯೋ ಹಾಗೆ ಮಾಡಿ. ಥ್ಯಾಂಕ್ ಯು, ಓಕೆನಾ? ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ, ಪಪ್ಪಾಯಿ ಸೀಡ್ಸ್ ಇದೆಲ್ಲ ಅದರ ಬೀಜ ಏನಿದೆ ಅದನ್ನು ಒಣಗಿಸ್ಬೇಕು. ಆ ಬೀಜನೆಲ್ಲ ತೆಗೆದು ಒಣಗಿಸಿ 1 ಡೇ ಅಲ್ಲ 2 ಡೇಸ್ ಅಂದರೆ 2 ದಿನ ನಾನು ಅದನ್ನ ಒಣಗಿಸಿದ್ದೀನಿ. ಒಣಗಿಸಿ ಆದಮೇಲೆ ಅದನ್ನ ತೆಗೆದು ಪುಡಿ ಮಾಡೋದು. ಪುಡಿ ಮಾಡಿದ ತಕ್ಷಣ ಅದು ಹೇಗೆ ಅಂದರೆ ನಮ್ಮ ಕಾಫಿ ಪೌಡರ್ ಏನಿದೆ ಆ ರೀತಿಯಲ್ಲಿ ಅದು ಕಾಣುತ್ತೆ. ಸೊ ಅದನ್ನ ತೆಗೆದು ನಾನು ಅದಕ್ಕೆ ಸ್ವಲ್ಪ ಮಿಲ್ಕ್ನ ಹಾಕಿ, ಮತ್ತು ಹನಿನೂ ಹಾಕ್ಬೋದು, ಮಿಲ್ಕ್ ಹಾಕ್ಬೋದು, ಕರ್ಡ್ ಹಾಕ್ಬೋದು, ಈ ಥರದ್ದೆಲ್ಲ ಹಾಕ್ಬೋದು. ಸೊ ನಾನಿಲ್ಲಿ ಒಂದು ಸ್ವಲ್ಪ 2 ಟೀ ಸ್ಪೂನಷ್ಟು ಏನು ಪಪ್ಪಾಯ ಸೀಡ್ಸ್ ಇದೆ ಅದಕ್ಕೆ ನಾನು ಕರ್ಡನ್ನ ಹಾಕಿ ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡುವಂಥದ್ದು. ಸೊ ಅದು ಮಾಡಿ ನಾವು ಒಂದು 20 ಮಿನಿಟ್ಸ್ ಇಲ್ಲದ 15 ಮಿನಿಟ್ಸ್ ಬಿಟ್ಟು ನಾವು ಅದನ್ನ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಪಪ್ಪಾಯಿ ಸೀಡ್ಸಲ್ಲಿ ಈ ಥರ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿರೋದನ್ನ ಇವಾಗ ನಾವು ಸ್ಕಿನ್ಗೆ ಹಾಕೊಳ್ಳೋಣ. ಸೊ ಈ ಥರ ಮಾಡಿ ಮತ್ತು ನೀವು ವಾಶ್ ಮಾಡಿ. ಸೊ ನಾನಿವಾಗ ಇದು 20 ಮಿನಿಟ್ಸ್ ಇಲ್ಲದ 10 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಮತ್ತೆ ವಾಶ್ ಮಾಡಿ ಅಂತ. ವಾಶ್ ಮಾಡ್ಕೊಂಡು ಬಂದೆ. ನನ್ನ ಫೇಸ್ನ ಅಂದರೆ ಮುಖನ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಸೊ ನಿಮಗೆ ಏನಾದರೂ ಬಟ್ಟೆ ಎಲ್ಲ ಚಂಡಿ ಆಯಿತು, ಸೊ ನಿಮ್ಗೆ ಏನಾದರೂ ಈ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಳಿದಾಗೆ ನೀವೇನು ಮಾಡಿ ಅಂದರೆ ಫಸ್ಟ್ ನೀವು ಕೈಗೆ ಹಾಕ್ಕೊಳ್ಳಿ. ಕೈಗೆ ಹಾಕ್ಕೊಂಡು ನೀವು ಅದು ಏನಾದರೂ ಹಿಚ್ಚಿಂಗ್ ಇಲ್ಲಾಂದರೆ ಉರಿಯೋ ಥರ ಆ ಥರ ಏನಾದರೂ ಆಯಿತು ಅಂದರೆ ದಯವಿಟ್ಟು ನೀವು ಫೇಸ್ಗೆ ಅಪ್ಲೈ ಮಾಡಬೇಡಿ. ಸೊ ಸಪೋಸ್ ನಿಮಗೆ ಅದೇನೋ ಆಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಫೇಸ್ಗೆ ಹಾಕ್ಕೊಳ್ಳಿ, ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮನೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.